ನಮಸ್ಕಾರ ಸ್ನೇಹಿತರೆ, ಕಲಿಕೆ ಹೂಡಿಕೆ ಗಳಿಕೆ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ದೇಶದ ಖಾಸಗಿ ವಲಯದ ಅತಿ ದೊಡ್ಡ ಬ್ಯಾಂಕ್ನ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ತಮಗೆಲ್ಲರಿಗೂ ಗೊತ್ತೇ ಇದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಾರ್ವಜನಿಕ ವಲಯದ ಅತಿ ದೊಡ್ಡ ಬ್ಯಾಂಕ್. ಇಡೀ ದೇಶದಲ್ಲಿ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸಲ್ಲಿ ಸಾರ್ವಜನಿಕ ವಲಯದ ಅತಿ ದೊಡ್ಡ ಬ್ಯಾಂಕ್ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಅದೇ ರೀತಿ ಖಾಸಗಿ ವಲಯದಲ್ಲಿ ಅತಿ ದೊಡ್ಡ ಬ್ಯಾಂಕ್ ಯಾವುದು ಅಂತ ಕೆಲವರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು, ಮತ್ತು ಕೆಲವರಿಗೆ ಕನ್ಫ್ಯೂಷನ್ ಇರ್ಬೋದು ಒಂದು 2-3 ಬ್ಯಾಂಕ್ಗಳ ನಡುವೆ. ಬನ್ನಿ, ಆ ಕನ್ಫ್ಯೂಷನ್ಗಳನ್ನೆಲ್ಲ ನಾನು ಇವತ್ತು ನಿಮಗೆ ಹೋಗಲಾಡಿಸ್ತೀನಿ. ಯಾವುದು ಅತಿ ದೊಡ್ಡ ಬ್ಯಾಂಕು, ಅದು ಸ್ಟಾಕ್ ಮಾರ್ಕೆಟಲ್ಲಿ ಕೊಟ್ಟಿರೋಂಥ ರಿಟರ್ನ್ಸ್ಗಳು ಏನು ಅನ್ನೋದನ್ನು ಡೀಟೇಲಾಗಿ ನೋಡೋಣ. ಸ್ನೇಹಿತರೆ, ಆ ಬ್ಯಾಂಕ್ ಬೇರೆ ಯಾವುದಲ್ಲ, ತಾವು ನೋಡ್ತಿದ್ದೀರಿ HDFC ಬ್ಯಾಂಕ್ ಲಿಮಿಟೆಡ್ ಅಂದರೆ ಭಾರತದ ಖಾಸಗಿ ವಲಯದ ಅತಿ ದೊಡ್ಡ ಬ್ಯಾಂಕ್. ಬಿಗ್ಗೆಸ್ಟ್ ಅತಿ ದೊಡ್ಡ ಬ್ಯಾಂಕ್ ಅಂದರೆ ಅದು HDFC ಬ್ಯಾಂಕ್. ಸ್ನೇಹಿತರೆ, ಮೊದಲನೇದು HDFC ಬ್ಯಾಂಕು, ಎರಡನೇದು ICICI ಮತ್ತು ಕೋಟಕ್ ಮಹೀಂದ್ರಾ ಬ್ಯಾಂಕು. ಇಲ್ಲಿ ಒಂದು ಸಣ್ಣ ಸಮಸ್ಯೆ ಇದೆ. HDFC ಬ್ಯಾಂಕು ನಿಸ್ಸಂದೇಹವಾಗಿ ಅತಿ ದೊಡ್ಡ ಬ್ಯಾಂಕು, ಆದರೆ ಎರಡನೇ ಸ್ಥಾನಕ್ಕೆ ಸ್ವಲ್ಪ ಪೈಪೋಟಿ ಇದೆ. ಅದು ICICI ಬ್ಯಾಂಕ್ ಮತ್ತು ಕೋಟಕ್ ಮಹೀಂದ್ರಾ ಬ್ಯಾಂಕ್ ಅಂತ. ತಮಗೆ ಗೊತ್ತು, ಎರಡೂ ಕೂಡ ರೆಪ್ಯೂಟೆಡ್ ಬ್ಯಾಂಕ್ಗಳೇ. ICICI ಬ್ಯಾಂಕ್ ಮತ್ತು ಕೋಟಕ್ ಮಹೀಂದ್ರಾ ಬ್ಯಾಂಕ್ ಅಂತ ಫುಲ್ ನೇಮು. ಎರಡು ಬ್ಯಾಂಕ್ಗಳ ನಡುವೆ ಎರಡನೇ ಸ್ಥಾನಕ್ಕಾಗಿ ಪೈಪೋಟಿ ಇದೆ. ಒಂದು ಸಲ ICICI ಬ್ಯಾಂಕ್ ಎರಡನೇ ಸ್ಥಾನಕ್ಕೆ ಬಂದರೆ ಮತ್ತೊಂದು ಸಲ ಕೋಟಕ್ ಮಹೀಂದ್ರಾ ಬ್ಯಾಂಕು ಎರಡನೇ ಸ್ಥಾನಕ್ಕೆ ಬರುತ್ತೆ. ಆದರೆ ಮೊದಲನೇ ಸ್ಥಾನ ನಿಸ್ಸಂದೇಹವಾಗಿ HDFC ಬ್ಯಾಂಕು. ಈ ಬ್ಯಾಂಕ್ ನೋಡಿ ಸ್ನೇಹಿತರೆ, ಅಕ್ಟೋಬರ್ 16 ಅಂದರೆ ನಿನ್ನೆ, ಇವತ್ತು ಶನಿವಾರ ವೀಡಿಯೋ ಮಾಡ್ತಿದ್ದೀನಿ. ಅಕ್ಟೋಬರ್ 16 ಇದು ₹1203 ಮುಕ್ತಾಯ ಕಂಡಿದೆ. 34 ರೂಪಾಯಿಗಳ ಏರಿಕೆ. ಪರ್ಸೆಂಟೇಜಲ್ಲಿ ಹೇಳಬೇಕಂದ್ರೆ 2.92 ಉತ್ತಮವಾದ ಏರಿಕೆ ಕಂಡಿದೆ ಸ್ನೇಹಿತರೆ. ಒಂದು ದಿನದಲ್ಲಿ ನೋಡೋದಾದರೆ 5 ದಿನದ ಚಾರ್ಟನ್ನು ನೋಡೋದಾದರೆ ಸ್ನೇಹಿತರೆ, ಬನ್ನಿ 5 ದಿನದ ಚಾರ್ಟನ ಬಗ್ಗೆ ಗಮನ ಹರಿಸೋಣ. 5 ದಿನದಲ್ಲಿ ಸ್ವಲ್ಪ ಡೌನ್ ಇದೆ, ತಾವು ನೋಡ್ಬೋದು. 5 ದಿನದ ಚಾರ್ಟ್ನಲ್ಲಿ ಒಂದು ಶೇಕಡ ಸ್ಲೈಟ್ಲಿ ಅಂದರೆ 2.23% ಡೌನ್ ಇದೆ. ಏನು ತೊಂದರೆ ಇಲ್ಲ, ಸಮಸ್ಯೆ ಇಲ್ಲ. ಆದರೆ ಒಂದು ತಿಂಗಳ ಚಾರ್ಟ್ ನೋಡೋದಾದ್ರೆ ಸ್ನೇಹಿತರೆ, ಒಂದು ತಿಂಗಳ ಚಾರ್ಟ್ನಲ್ಲಿ ಬಹಳ ಅತ್ಯುತ್ತಮವಾದ ಒಂದು ಏರಿಕೆ ಕಂಡು ಬಂದಿದೆ. ನೋಡಿ, ಒಂದು ತಿಂಗಳಲ್ಲಿ 13% ರಿಟರ್ನ್ಸ್ ಕೊಟ್ಟಿದೆ. ಒಂದು ತಿಂಗಳಲ್ಲಿ ಅಂದರೆ ಒಂದು ತಿಂಗಳಂದರೆ ಇವತ್ತಿಗೆ ಎಕ್ಸಾಕ್ಟ್ 30 ಡೇಸ್ ಬ್ಯಾಕು. ಅಂದರೆ ನೀವು ನೋಡ್ಬೋದು, ಸೆಪ್ಟೆಂಬರ್ 18ರಂದು ನೀವು ಹೂಡಿಕೆ ಮಾಡಿದರೆ ಅಕ್ಟೋಬರ್ 16 ತನಕ ನೀವು 13%, ನೀವೇನು ಹೂಡಿಕೆ ಮಾಡಿದ್ರು ಅದ್ರ ಮೇಲೆ 13% ಶೇಕಡಾವಾರು ಲಾಭ ಮಾಡ್ಕೋಬೋದಿತ್ತು. ಇದೆಲ್ಲ ಆದಮೇಲೆ ಗೊತ್ತಾಗುತ್ತೆ, ಆಗಕ್ಕೆ ಮುಂಚೆ ಏನು ಗೊತ್ತಿರೋದಿಲ್ಲ. ಹಾಗಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಸಾಕಷ್ಟು ಅಧ್ಯಯನ ಮಾಡಿ ಇನ್ವೆಸ್ಟ್ ಮಾಡಬೇಕು. ಈಗಾಗಲೇ ರಿಟರ್ನ್ಸ್ ಕೊಟ್ಟಿರೋದ್ರಿಂದ ನಮ್ಗೆ ಗೊತ್ತಾಗ್ತಾ ಇದೆ. ರಿಟರ್ನ್ಸ್ ಕೊಡುತ್ತೋ ಇಲ್ವೋ ಅಂತ ಖಂಡಿತ ಖಾತ್ರಿ ಇರಲ್ಲ. ತಾವು ನೋಡ್ಬೋದು, 6 ತಿಂಗಳಲ್ಲಿ ಅತ್ಯುತ್ತಮವಾದ 27% ರಿಟರ್ನ್ ಕೊಟ್ಟಿದೆ. 27% ಅತ್ಯುತ್ತಮವಾದ ರಿಟರ್ನ್ ಸ್ನೇಹಿತರೆ. ನಾನು ತಮ್ಮನೇಲಿ ಹೇಳೋ ಪ್ರಕಾರ ಈ ಬ್ಯಾಂಕ್ನಲ್ಲಿ ನೀವು ಫಿಕ್ಸೆಡ್ ಡಿಪಾಸಿಟ್ ಇಡೋ ಬದಲು ಇದೇ ಬ್ಯಾಂಕ್ನಲ್ಲಿ ನೀವು ಒಂದು ಸ್ವಲ್ಪ ಪ್ರಮಾಣದ ಶೇರ್ಗಳನ್ನ ಈ ಬ್ಯಾಂಕ್ನ ಶೇರ್ಗಳನ್ನ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಚೆನ್ನಾಗಿ ರಿಟರ್ನ್ ಸಿಕ್ಕುತ್ತೆ ಅಂತ ತಮಗೆ ಇಲ್ಲಿ ಕಾಣ್ತಾ ಇದೆ, ಸಾಕ್ಷಿ ದೊರೀತಿದೆ. ಆದರೆ FDಲಿ ಈ ಇಂದಿನ ಸಂದರ್ಭದಲ್ಲಿ FDಲಿ ಇಟ್ಟರೆ ನಿಮಗೆ ಗೊತ್ತು 6-7% ವಾರ್ಷಿಕ ಬಡ್ಡಿ. ಒಂದು ವರ್ಷದ ಅವಧಿಗೆ ಇಟ್ಟರೆ ನಿಮಗೆ ಸಿಕ್ಕೋದೆ 6-7%. ಸೀನಿಯರ್ ಸಿಟಿಜನ್ಗೆ ಸ್ವಲ್ಪ 0.5% ಹೆಚ್ಚಿರ್ಬೋದು. ಆದರೂ ಅದೆಲ್ಲವನ್ನೂ ಕೂಡ್ಕೊಂಡು ಸೀನಿಯರ್ ಸಿಟಿಜನ್ ಲೆಕ್ಕಾಚಾರನೇ ತೊಗೊಂಡ್ರು ನಿಮ್ಗೆ 6-7% ಆಸ್ಪಾಸಲ್ಲಿ ನಿಮಗೆ ಒಂದು ವಾರ್ಷಿಕ ಬಡ್ಡಿ ಸಿಗೋದು. ಆದರೆ ಅದೇ ನೋಡಿ, ನೀವು 6 ತಿಂಗಳಲ್ಲಿ ಈ ಬ್ಯಾಂಕು 27% ಸ್ಟಾಕ್ ಮಾರ್ಕೆಟಲ್ಲಿ ರಿಟರ್ನ್ಸ್ ಕೊಟ್ಟಿದೆ. ಒಂದು ವರ್ಷದ ಅವಧಿಯಲ್ಲಿ 6-7%, ಕೇವಲ 6 ತಿಂಗಳ ಅವಧಿಯಲ್ಲಿ 27%, ನೀವೇ ಊಹಿಸ್ಬೋದು. ಅತ್ಯುತ್ತಮ ಗುಣಮಟ್ಟದ ಷೇರುಗಳಲ್ಲಿ ದೀರ್ಘಕಾಲೀನ ಹೂಡಿಕೆ ಮಾಡಿದ್ರೆ ಸಿಗುವಂಥ ಫಲ ಇದು ಸ್ನೇಹಿತರೆ. ಬನ್ನಿ, ಇಯರ್ ಟೈಲ್ ಡೇಟಲ್ಲಿ ನೋಡೋಣ. ಇಯರ್ ಟೈಲ್ ಡೇಟಲ್ಲಿ ಸ್ನೇಹಿತರೆ ಈ ಬ್ಯಾಂಕು ಸ್ವಲ್ಪ ಕರೆಕ್ಷನ್ ಇದೆ. ಯಾಕೆಂದರೆ ತಮ್ಗೆ ಗೊತ್ತು, ಮಾರ್ಚ್ ತಿಂಗಳಲ್ಲಿ ಕೊರೋನಾ ಯಾವ ರೀತಿ ಹಾವಳಿ ಉಂಟು ಮಾಡ್ತಂತ 5%, ಕೇವಲ 5.5% ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿದೆ. ಏನು ತೊಂದರೆ ಇಲ್ಲ. ಒಂದು ವರ್ಷದ ಅವಧಿಯಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಒಂದು ವರ್ಷದ ಅವಧಿಯಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ನೋಡಿ, ಕೇವಲ 2% ಮಾತ್ರ, ಕೇವಲ 2.9% ಮಾತ್ರ ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿದೆ. ಅದೇ 5 ವರ್ಷದ ಅವಧಿಯಲ್ಲಿ ತಾವು ನೋಡ್ಬೋದು, 5 ವರ್ಷದ ಅವಧಿಯಲ್ಲಿ ಎಷ್ಟು ಚೆನ್ನಾಗಿ ಹಸಿರಿನಿಂದ ಕಂಗೊಳಿಸ್ತಾ ಇದೆ. 5 ವರ್ಷದಲ್ಲಿ ಇದು ನಿಮ್ಮ ಹಣವನ್ನು ದ್ವಿಗುಣ, 2 ಪಟ್ಟಿಗಿಂತ ಹೆಚ್ಚು ಮಾಡಿ ನೋಡಿ, 117% ರಿಟರ್ನ್ಸ್ ಕೊಟ್ಟಿದೆ ಕೇವಲ 5 ವರ್ಷಗಳ ಅವಧಿಯಲ್ಲಿ. ಅದೇ ನೀವು ಈ ಬ್ಯಾಂಕಲ್ಲಿ FD ಇಟ್ಟರೆ 5 ವರ್ಷಕ್ಕೆ ಅದು ದ್ವಿಗುಣ ಆಗುತ್ತಾ ಅಂತ ಯೋಚನೆ ಮಾಡಿ. ಖಂಡಿತ ಡಬಲ್ ಆಗೋದಿಲ್ಲ. ಇದು ಮೋರ್ ದೆನ್ ಡಬಲ್, 117% ರಿಟರ್ನ್ಸ್ ಕೊಟ್ಟಿದೆ. ಅದೇ ದೀರ್ಘಾವಧಿಯಲ್ಲಿ ಸ್ನೇಹಿತರೆ ತಾವು ನೋಡ್ಬೋದು, ದೀರ್ಘಾವಧಿಯಲ್ಲಂತೂ ಅತ್ಯುತ್ತಮವಾದ ರಿಟರ್ನ್ಸ್ ಅಂತಲೇ ಹೇಳ್ಬೋದು.
ನೋಡಿ ಇಲ್ಲಿ 1999ರಿಂದ 2020 ಅಂದರೆ 21 ವರ್ಷಗಳ ಅವಧಿಯಲ್ಲಿ 21,000% ರಿಟರ್ನ್ಸ್ ಅಂತಂದರೆ ಎಷ್ಟು ಅಂತ ಊಹಿಸ್ಬೋದು. ಅದ್ಭುತವಾದಂಥ ರಿಟರ್ನ್ಸು. 21,000 ಅಂತಂದರೆ ತಾವು ಲೆಕ್ಕಾಚಾರ ಹಾಕ್ಬೋದು. 100%ಗೆ ಡಬಲ್ ಅಂದರೆ 1000%ಗೆ 10 ಪಟ್ಟು, 200 ಪಟ್ಟು ಹಣವನ್ನು ಹೆಚ್ಚಿಗೆ ಮಾಡಿದೆ. ಇದು 200 ಪಟ್ಟು ಹಣ. 200 ಪಟ್ಟು ಹಣ ಅಂತಂದರೆ 99ನೇ ಇಸ್ವಿಯಲ್ಲಿ ತಾವು 1 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದರೆ ಅದು 200 ಪಟ್ಟು ಅಂದರೆ ಎಷ್ಟಾಯಿತು ಲೆಕ್ಕ ಹಾಕ್ಕೊಳ್ಳಿ. ಅದು ನಿಮ್ಮ ಕಲ್ಪನೆಗೆ ಮಿಗಿಲಾದದ್ದು. ಅದನ್ನು ನಿಮಗೆ ಬಿಡ್ತೀನಿ, ನಿಮಗೆ ಹೋಮ್ವರ್ಕ್ ಕೊಡ್ತೀನಿ. 21,699% ಅಂದರೆ 20 ವರ್ಷಗಳ ಅವಧಿಯಲ್ಲಿ ಎಷ್ಟಾಯಿತು ಅಂತ ತಾವು ಊಹಿಸ್ಬೋದು. ಅಷ್ಟು ಅದ್ಭುತವಾದಂಥ ಷೇರು. ಇದರ ಒಂದು ಟ್ರೆಂಡಿಂಗು ಅಪ್ ಟ್ರೆಂಡಲ್ಲೇ ಇದೆ. ಯಾವತ್ತೂ ಡೌನ್ ಟ್ರೆಂಡಲ್ಲಿ ಇರ್ಬೋದು. ನಾನು ಮುಂಚೆನೇ ಹೇಳಿದ್ದೀನಿ. ಸಣ್ಣ ಪುಟ್ಟ ಏರಿಳಿತಗಳು ಸಹಜವೇ. ತಾವು ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಸಣ್ಣ ಪುಟ್ಟ ಏರಿಳಿತಗಳು ಸಹಜವೇ. ದೀರ್ಘಾವಧಿ ಸ್ವಲ್ಪ ಇಳಿದಿದೆ, ಇಲ್ಲಿ ಸ್ವಲ್ಪ ಹೋಗಿ ಇಲ್ಲಿ ಕೋವಿಡ್ ವಿಚಾರದಲ್ಲಿ, ಕೋವಿಡ್ ಪೆಂಡಮಿಕಲ್ಲಿ ಇಲ್ಲಿ ಸ್ವಲ್ಪ ಇಳಿದಿದೆ, ಮತ್ತೆ ರಿಕವರ್ ಆಗಿದೆ. ದೀರ್ಘಾವಧಿ ಹೂಡಿಕೆ ಲಾಭವೇ ಇದು. ಬನ್ನಿ ಈ ಬ್ಯಾಂಕಿನ ಬಗ್ಗೆ ಏನು ಹೆಚ್ಚಿನ ಮಾಹಿತಿನ ಪಡೆಯೋಣ. BSE ವೆಬ್ಸೈಟ್ಗೆ ವಿಸಿಟ್ ಮಾಡ್ತಿದ್ದೀನಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, 1199. ತಾವು ನೋಡಿದ್ರೆ ಅಲ್ಲಿ 1203 ಇತ್ತು, ಇಲ್ಲಿ 195 ಅಂತ. ದಯವಿಟ್ಟು ಕನ್ಫ್ಯೂಸ್ ಆಗಿಬಿಡಿ. ಇಲ್ಲಿ BSE ವೆಬ್ಸೈಟಲ್ಲಿ 1199 ತೋರಿಸ್ತಾ ಇದೆ. ಆದರೆ ನಾವು ನೋಡಿದ್ದು NSE ವೆಬ್ಸೈಟು. NSE ವೆಬ್ಸೈಟಲ್ಲಿ 1203 ಇದೆ. ಇದು ತಾವು ಯಾವುದೇ ರೀತಿ ಗಲಿಬಿಲಿಗೊಳ್ಳಬೇಕಾಗಿಲ್ಲ. ಸ್ವಲ್ಪ BSE ವೆಬ್ಸೈಟ್ಗೂ NSE ವೆಬ್ಸೈಟ್ಗೂ ಷೇರುಗಳ ಬೆಲೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಬೇಕಾದ ಅಗತ್ಯ ಇಲ್ಲ ಸ್ನೇಹಿತರೆ. ಇಲ್ಲಿ ಬನ್ನಿ ಸ್ಟಾಕ್ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ. ತಾವು ಇಲ್ಲಿ ನೋಡ್ಬೋದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಈ ಷೇರಿನ ಮಾರುಕಟ್ಟೆ ಬಂಡವಾಳ 6,59,894 ಕೋಟಿ ಅಂದರೆ 6.5 ಲಕ್ಷ ಕೋಟಿ. 6.5 ಲಕ್ಷ ಕೋಟಿ ಅಂದರೆ ಎಷ್ಟು ದೊಡ್ಡ ಮೊತ್ತ ಅಂತ ತಮ್ಗೆ ಗೊತ್ತಿರ್ಬೋದು. ಇದು ಭಾರತದ ಟಾಪ್ 10 ಷೇರುಗಳಲ್ಲಿ ಬರುವಂಥ ಷೇರು ಸ್ನೇಹಿತರೆ. ಇದು ಟಾಪ್ 3ನೋ ಅಥವಾ 4 ಬರುತ್ತೆ ಖಂಡಿತ. ಟಾಪ್ 10 ಷೇರು ಅತ್ಯುತ್ತಮ ಗುಣಮಟ್ಟದ ಷೇರಿದು. ನಾವು ನಿಸ್ಸಂದೇಹವಾಗಿ ಈ ಕಂಪ್ನಿಯಲ್ಲಿ ಹೂಡಿಕೆ ಮಾಡ್ಬೋದು. ಆದರೆ ನಿಮ್ಮ ಹೂಡಿಕೆ ಯಾವಾಗಲೂ ದೀರ್ಘಕಾಲೀನದಾಗಿರಬೇಕು. 1 ವರ್ಷ, 2 ವರ್ಷ, 5 ವರ್ಷ, 10 ವರ್ಷ ಅಂತ. ಇಂಟ್ರಾಡೇ ಅಥವಾ BTST ಇದಕ್ಕೆ ನಾನು ಸಜೆಸ್ಟ್ ಮಾಡೋದಿಲ್ಲ. ಅತಿ ದೊಡ್ಡ ಕಂಪ್ನಿ ಇದು. ಫಂಡಮೆಂಟಲ್ಸ್ ನೋಡೋದಾದ್ರೆ ಸ್ನೇಹಿತರೆ, PE ರೇಷಿಯೋ 24%. ಓಕೆ. PB ರೇಷಿಯೋ ಅಂದರೆ ಪ್ರೈಸ್ ಟು ಬುಕ್ ವ್ಯಾಲ್ಯೂ ರೇಷಿಯೋ. ಬ್ಯಾಂಕುಗಳಿಗೆ ಇದು ಪ್ರಮುಖವಾದ ಮಾನದಂಡ ಸ್ನೇಹಿತರೆ. ಪ್ರೈಸ್ ಟು ಬುಕ್ ವ್ಯಾಲ್ಯೂ ರೇಷಿಯೋ 3.86 ರೀಸನಬಲ್ ಆಗಿದೆ. ಅತಿ ಹೆಚ್ಚು ಎಕ್ಸ್ಪೆನ್ಸಿವ್ ಅಲ್ಲ, ಅತಿ ಹೆಚ್ಚು ಚೀಪು ಅಲ್ಲ, ರೀಸನಬಲ್ ರೇಟು. ROE ಅಂದರೆ ರಿಟರ್ನ್ ಆನ್ ಇಕ್ವಿಟಿ ಅಂತ. ಅತ್ಯುತ್ತಮವಾದ ರಿಟರ್ನ್ ಆನ್ ಇಕ್ವಿಟಿ ಅಂತ ಹೇಳ್ಬೋದು. 15.99. ಈ ಬ್ಯಾಂಕ್ ಇರೋ ಗಾತ್ರ ನೋಡಿದ್ರೆ ಸ್ನೇಹಿತರೆ 6.5 ಲಕ್ಷ ಕೋಟಿ. ಇದ್ರ ಜನ್ರೇಟ್ ಮಾಡೋ ರಿಟರ್ನ್ ಆನ್ ಇಕ್ವಿಟಿ ಅಂತೂ ಬಹಳ ಅತ್ಯುತ್ತಮವಾಗಿ, ಹೆಚ್ಚು ಕಡಿಮೆ 16% ರಿಟರ್ನ್ ಆನ್ ಇಕ್ವಿಟಿಯನ್ನು ನಾನು ನಿಮಗೆ ಮುಂಚೆ ಹೇಳೋ ಪ್ರಯತ್ನ ಮಾಡಿದ್ದೀನಿ. ಕಂಪ್ನಿ ತನ್ನ ಈಕ್ವಿಟಿ ಕ್ಯಾಪಿಟಲ್ ಅಂತಂದರೆ ಕಂಪ್ನಿ ತನ್ನ ಬಂಡವಾಳವನ್ನು ಉಪಯೋಗಿಸಿಕೊಂಡು ಎಷ್ಟು ಪರ್ಸೆಂಟು ನೆಟ್ ಪ್ರಾಫಿಟ್, ಎಲ್ಲ ಖರ್ಚನ್ನು ಕಳೆದು ಎಷ್ಟು ಪರ್ಸೆಂಟ್ ನೆಟ್ ಪ್ರಾಫಿಟ್ನ ಜನ್ರೇಟ್ ಮಾಡ್ತಿದೆ ಅಂತ. ಪ್ರಾಫಿಟಲ್ಲಿ ಗ್ರಾಸ್ ಪ್ರಾಫಿಟ್, ನೆಟ್ ಪ್ರಾಫಿಟ್ ಅಂತ ಇರುತ್ತೆ. ಗ್ರಾಸ್ ಪ್ರಾಫಿಟ್ ಅಂದರೆ ನೀವು ಗಳಿಸಿರೋ ಆದಾಯ ವೆಚ್ಚವನ್ನು ಒಳಗೊಂಡಿರುತ್ತೆ. ಅದು ನೆಟ್ ಪ್ರಾಫಿಟಲ್ಲಿ ನೀವೆಲ್ಲ ವೆಚ್ಚವನ್ನು ಕಳೆದು ಕೊನೆಯಲ್ಲಿ ಉಳಿಯುವಂಥ ಆದಾಯ, ಇದು ನೆಟ್ ಪ್ರಾಫಿಟ್ಟು. ಅಂದರೆ 100 ರೂಪಾಯಿಗೆ 16 ರೂಪಾಯಿ ನೆಟ್ ಪ್ರಾಫಿಟ್ನ ಜನ್ರೇಟ್ ಮಾಡ್ತಿದೆ. ಅತ್ಯುತ್ತಮವಾದಂಥ ROE. ತಾವು ನೋಡ್ಬೋದು ಗ್ರೂಪು ಇಂಡೆಕ್ಸ್ ಎ BSE ಸೆನ್ಸೆಕ್ಸಲ್ಲಿದೆ ಸ್ನೇಹಿತರೆ. ಹಾಗೆ ಈ ಕಂಪ್ನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದಾದ್ರೆ ಸ್ನೇಹಿತರೆ, ಭಾಳ ಅತ್ಯುತ್ತಮವಾದ, ಅಷ್ಟೇ ಬಲಿಷ್ಠವಾದ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು. ತಾವು ನೋಡ್ಬೋದು, ನಾನು ಈ ಕಂಪ್ನಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕರ್ಕೊಂಡ್ಬಂದಿನಿ. ಹೆಸರು ನೋಡ್ಬೋದು ಸ್ನೇಹಿತರೆ, HDFC ಬ್ಯಾಂಕು ಶೇರ್ ಹೋಲ್ಡಿಂಗ್ ಪ್ಯಾಟರ್ನು. ಶೇರ್ ಹೋಲ್ಡಿಂಗ್ ಟೈಮ್ ನೋಡಿ, ಶೇರ್ ಹೋಲ್ಡಿಂಗ್ ಪೀರಿಯಡು ಕ್ವಾರ್ಟರ್ ಎಂಡಿಂಗ್ ಸೆಪ್ಟೆಂಬರ್ 2020 ಅಂದರೆ ರೀಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಸ್ನೇಹಿತರೆ. ಫ್ರೆಶ್ ಆದ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್. ನಮಗೆ ತಾಜಾ ಮಾಹಿತಿ, ಖಚಿತವಾದ ಮಾಹಿತಿ, ಪರಿಪೂರ್ಣವಾದ ಮಾಹಿತಿ ಸಿಗುತ್ತೆ ಫ್ರೆಶ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿದ್ರೆ. ತಾವು ನೋಡೋದು ಮ್ಯೂಚುವಲ್ ಫಂಡ್ಸು 41 ಸ್ಕೀಮ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಿದ್ದಾವೆ. ಒಟ್ಟಾರೆ 13.95 13.95 ಶೇಕಡಾವಾರು ಅಂಶವನ್ನು, ಶೇಕಡಾವಾರು ಪಾಲನ ಮ್ಯೂಚುವಲ್ ಫಂಡ್ಸ್ಗಳು ಹೊಂದಿದ್ದಾವೆ. ಅದೇ ರೀತಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸು 1267 ಸಂಖ್ಯೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಇದ್ದಾರೆ. ಇವರು ಒಟ್ಟಾರೆ 37.43 ಶೇಕಡಾವಾರು, ಅಂದರೆ 100ಕ್ಕೆ 37.43 ಶೇಕಡಾ ಷೇರುಗಳನ್ನು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸೇ ಹೊಂದಿದ್ದಾರೆ. ಇನ್ಶೂರೆನ್ಸ್ ಕಂಪ್ನೀಸ್ ಕೂಡ 6 ಇನ್ಶೂರೆನ್ಸ್ ಕಂಪ್ನಿಗಳು ಈ ಷೇರಲ್ಲಿ ಹೂಡಿಕೆ ಮಾಡಿವೆ. ಒಟ್ಟಾರೆ 4.8 ಶೇಕಡಾವಾರು ಪಾಲನ ಹೊಂದಿವೆ. ತಾವು ನೋಡ್ಬೋದು LIC, ನಮ್ಮ ದೇಶದ ಅತಿ ದೊಡ್ಡ ವಿಮಾ ಕಂಪನಿ LIC ಕೂಡ
ಇದು ಬ್ಯಾಂಕ್ನಲ್ಲಿ 3.71 LIC ಒಂದೇ ಕಂಪ್ನಿ ವಿಮಾ ಕಂಪ್ನಿ 3.79% ಶೇರನ್ನು ಹೊಂದಿದೆ. ಅಂದರೆ ತಾವು ಊಹಿಸ್ಬೋದು LIC ಎಷ್ಟು ವಿಶ್ವಾಸ ಇಟ್ಟಿದೆ ಈ ಬ್ಯಾಂಕಿನ ಮೇಲೆ ಅಂತ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಮಾಡಿದ ಕೆಳಗಡೆ ಬಂದ ಸ್ನೇಹಿತರೆ ಅದು ಇಲ್ಲಿ ನೋಡ್ಬೋದು ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದರೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳು ಏನಾದರೂ ಈ ಷೇರಿನಲ್ಲಿ ಹೂಡಿಕೆ ಮಾಡಿದರೆ ಅದರೂ ಕೂಡ ಮಾಹಿತಿ ಇಲ್ಲಿರುತ್ತೆ. 0.24% ಷೇರುಗಳ ಲೆಕ್ಕಾಚಾರ ಬಂದರೆ ಸ್ನೇಹಿತರೆ 1,06,45,037 ಷೇರುಗಳು ಹೊಂದಿದ್ದಾರೆ. ಆದರೆ ಇದರ ಶೇಕಡಾವಾರು ಲೆಕ್ಕಾಚಾರ 100ರಲ್ಲಿ ಕೇವಲ ಬಹಳ ಸಣ್ಣ 0. ಅಂದರೆ 0.5%, 1% ಇಲ್ಲ, 0.5% ಇಲ್ಲ, 0.5% ಪಾಲನ್ನು ಸ್ಟೇಟು, ಸೆಂಟ್ರಲ್ ಗೌರ್ಮೆಂಟು ಮತ್ತು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಜಾಯಿಂಟಾಗಿ ಹೊಂದಿದ್ದಾರೆ. ಇಲ್ಲಿ ನೋಡಿದ್ರೆ ICICI ಪ್ರೊಡೆನ್ಷಿಯಲ್ ಲೈಫ್ ಇನ್ಶೂರೆನ್ಸ್ ಕಂಪನಿಯು ಕೂಡ ಈ ಕಂಪನಿಯಲ್ಲಿ 1.23 ಅಂದರೆ ಶೇಕಡ 1% ಪಾಲನ್ನು ಈ ಕಂಪನಿಯಲ್ಲಿ ಅಂದರೆ HDFC ಬ್ಯಾಂಕ್ನಲ್ಲಿ ಹೊಂದಿದೆ. ಒಟ್ಟಾರೆ ಈ ಬ್ಯಾಂಕಿನ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗಮನಿಸಿದರೆ ಸ್ನೇಹಿತರೆ ಬಹಳ ಬಲಿಷ್ಠವಾಗಿದೆ. ಮ್ಯೂಚುವಲ್ ಫಂಡ್ಸ್ ಇರ್ಬೋದು, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಇರ್ಬೋದು, LIC ಕಂಪ್ನಿಗಳಾಗಿರ್ಬೋದು, ಈವನ್ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಸರ್ಕಾರಗಳು ಕೂಡ ಈ ಬ್ಯಾಂಕ್ ಮೇಲೆ ವಿಶ್ವಾಸ ರೀತಿ ಹೂಡಿಕೆ ಮಾಡಿವೆ. ಸ್ನೇಹಿತರೆ ನಾವು ಕೂಡ ಈ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ರೆ ಖಂಡಿತ ಮೋಸ ಆಗೋದಿಲ್ಲ. ಆದರೆ ಹೂಡಿಕೆ ಮಾಡೋದಕ್ಕೂ ಕೂಡ ಒಂದು ಸಮಯ ಅಂತಿರುತ್ತೆ. ಇತ್ತೀಚೆಗೆ ಈ ಕೆಲವು ದಿನಗಳಿಂದ ಈ ಶೇರಲ್ಲಿ ಬಹಳ ಹೆಚ್ಚಿನ ಪ್ರಮಾಣದ ಒಂದು ಏರಿಕೆ ಕಂಡು ಬಂದಿದೆ. ಸ್ವಲ್ಪ ಈ ಶೇರ್ ಸ್ವಲ್ಪ ಕರೆಕ್ಷನ್ ಆದಮೇಲೆ ಅಂದರೆ ಒಂದು 5-10% ಕರೆಕ್ಷನ್ ಆದಮೇಲೆ ತಾವು ಈ ಶೇರ್ನಲ್ಲಿ ಖಂಡಿತ ಹೂಡಿಕೆ ಮಾಡೋಕ್ಕೆ ಮನಸ್ಸು ಮಾಡ್ಬೋದು. ಆದರೆ ನಿಮ್ಮ ಹೂಡಿಕೆ ಯಾವಾಗಲೂ ದೀರ್ಘಾವಧಿಯಾಗಿರಬೇಕು. ಅಲ್ಪಾವಧಿಯಾದ ಇಂಟ್ರಾಡೇ ಅಥವಾ BTST ಆಗಿರ್ಬೋದು. ಖಂಡಿತ ನೀವು ಈ ಬ್ಯಾಂಕ್ನಲ್ಲಿ ಒಂದು ವೇಳೆ FD ಇಡೋದಾದರೆ ಖಂಡಿತ ನೀವು ಉದಾಹರಣೆಗೆ 1 ಲಕ್ಷ ರೂಪಾಯಿ ನೀವು FD ಇಡ್ತೀನಿ ಅಂತ ಡಿಸೈಡ್ ಮಾಡಿದ್ರೆ, ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ನೀವು 25,000 ಈ ಶೇರನ್ನು ಸೇರಿಸಲು ಹೂಡಿಕೆ ಮಾಡಿ, ಅಂದರೆ ಈ ಶೇರ್ಗಳನ್ನ ಕೊಂಡ್ಕೊಳ್ಳಿ. ಇನ್ನು 75,000 FD ಮಾಡಿ. ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸು ಹೇಗೆ ಶೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ್ರೆ FDಗಿಂತ ಅತ್ಯುತ್ತಮವಾದ ರಿಟರ್ನ್ಸ್ ಸಿಗುತ್ತೆ ಅಂತ. ಈ ಉದಾಹರಣೆ ಬೇಕಾದ್ರೆ ಒಂದು ಸಲ ನೀವು ಜಾರಿಗೆ ತನ್ನಿ. 1 ಲಕ್ಷ ಹೂಡಿಕೆ ಮಾಡಿದ್ರೆ 75,000 ಫಿಕ್ಸ್ಡ್ ಡಿಪಾಸಿಟ್ ಮಾಡಿ 25,000ಗೆ ಈ ಕಂಪ್ನಿಯ ಶೇರುಗಳನ್ನ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸಿ ತಗೊಳ್ಳಿ. ನಿಮಗೆ ಗೊತ್ತಾಗುತ್ತೆ. ನೀವು 75,000 ಕೂಡ ತೆಗೆದು ಶೇರುಗಳಲ್ಲಿ ಹೂಡಿಕೆ ಮಾಡ್ತೀರಿ ಮುಂದಿನ ದಿನಗಳಲ್ಲಿ. ಖಂಡಿತ ಅಷ್ಟು ವಿಶ್ವಾಸ ನನಗಿದೆ. ಇಷ್ಟು ಮಾಹಿತಿನೇ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ಸ್ನೇಹಿತರೆ. ಇಷ್ಟ ಆಗಿದ್ರೆ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸ್ನೇಹಿತರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇನ್ನೂ ಒಳ್ಳೆ ಕಂಪ್ನಿಗಳ ಬಗ್ಗೆ ವಿಡಿಯೋಗಳನ್ನ ಮಾಡ್ತೀನಿ. ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.